ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡನೇ ದಿನದ ಪ್ರಚಾರವನ್ನ ಆರಂಭಿಸಿರುವಂತದ್ದು. ಅಂದ್ರೆ ಮಂಡ್ಯದ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್. ಎರಡನೇ ದಿನದ ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಸರ್, ಏನ್ ಸರ್? ಏನ್ ಹೇಳೋದು ನೀವ್ ಹೇಳ್ಬೇಕು ಸರ್, ನೀವ್ ನೋಡ್ತಾ ನೀವ್ ಹೇಳ್ಬೇಕು. ನಮ್ಗೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾರೆ, ಡಿ ಬಾಸ್ ಅಂತ ಕೂಗ್ತಾ ಇದಾರೆ. ನೀವ್ ಹೇಳ್ಬೇಕು ಸರ್, ಈಗ ಜನಗಳನ್ನ ನೋಡಿ ಹೇಗೆ ಅನಿಸ್ತಾ ಇದೆ? ಒಂದೇನಂದ್ರೆ ಈಗ ನಮ್ಮ ನರೇಂದ್ರ ಸ್ವಾಮಿ ಅವರು, ನಮ್ಮ ರೇವಣ್ಣ ಅವರು ಇವರೆಲ್ಲ ಲಾಸ್ಟ್ ಟೈಮ್ ಮಾಡಿದ್ದೊಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದಾನೆ ಈ ಸಲ ಈ ಪ್ರೌಢ ಸರ್. ಸರ್ ಇನ್ನು ಎಷ್ಟು ದಿನ ಪ್ರಚಾರ ಇದೆ ನಿಮ್ದು ಅಂತ ನೋಡೋಣ ಸರ್, ಇವತ್ತು ಮುಗಿಸೋಣ. ಅಲ್ಲ, ಇನ್ನು 4 ದಿನ ಇರ್ತಾರೆ ಡಿ ಬಾಸ್ ಅವರು ಮಂಡ್ಯ ಜಿಲ್ಲೆನಲ್ಲಿ ಅಂತ ಮಾತುಗಳು ಕೇಳ್ಪಟ್ಟೆ. ಗೊತ್ತಿಲ್ಲ ಸರ್ ನನಗೆ, ಅವ್ರು ಹೆಂಗೋ ಪ್ಲಾನ್ಗಳು ಹಾಕಿದ್ರೆ ಗೊತ್ತಿಲ್ಲ. ಸರ್ ಈ ಜನ ಬೆಂಬಲವನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸ್ಟಾರ್ ಚಂದ್ರು ಅವರಿಗೆ ಮತಗಳು ಬರುತ್ತೆ, ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ? ನನಗೇನಾದ್ರು ಭವಿಷ್ಯ ಗೊತ್ತಿದ್ದಿದ್ರೆ ಸರ್ ನಾಳೆ ಏನ್ ನಡೆಯುತ್ತೆ ಅಂತ, ಸೊ ಹಂಗೆ ಒಂದು ಕ್ಲೀನಾಗಿ ಒಂದು ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡು ಹಾಗೆ ನಿಮ್ಮ ಚಾನಲ್ ಬೆಳಗ್ಗೆ ಹೊತ್ತೆಲ್ಲ ಬರ್ತಾ ಇದ್ರೆ ಭವಿಷ್ಯ ಹೇಳಕ್ಕೆ ಆ ಥರ ನಾನು ಕೂತ್ ಭವಿಷ್ಯ ಹೇಳಿ ದುಡ್ಡು ಸಂಪಾದನೆ ಮಾಡ್ಬಿಡ್ತಿದ್ದೆ ಸರ್. ಅಲ್ಲ ಸರ್, ವಿಶ್ವಾಸ ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ ಸರ್. ಇದು ಯಾವತ್ತು ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ನಾವು ಮಾಡಲ್ಲ. ಇದು ಒಂದು ಆಕ್ಚುಲಿ ಇಟ್ಸ್ ಅ ರೇಸ್. ಆಕ್ಚುಲಿ ಒಂದು ಎಲೆಕ್ಷನ್ ಅನ್ನೋದೇ ರೇಸ್. ಜನಗಳಿಗೆ ಒಳ್ಳೇದು ಮಾಡಬೇಕು, ಮತ್ತೆ ನಿಮ್ಗೆ ಸೆಲೆಬ್ರಿಟಿ ಅನ್ನೋದೆಲ್ಲ ತುಂಬಾ, ನಿಮ್ಗೆ ಅಭಿಮಾನಿ ಬಳಗಗಳು ತುಂಬಾ ಇದೆ ಸರ್. ಜನಸೇವೆ ಸರ್, ನಾನು ಅದನ್ನೇ ಹೇಳೋದು. ನಾನು ಯಾವತ್ತು ಆಕ್ಚುಲಿ ಅಭಿಮಾನಿಗಳನ್ನ ಬನ್ನಿ ಅಂತ ಎಲೆಕ್ಷನ್ ಟೈಮಲ್ಲಿ ನಾನು ಕರೆಯಲ್ಲ, ನಾನು ಸೆಲೆಬ್ರಿಟಿ ನಾನು ಕರೆಯಲ್ಲ. ಯಾಕಂದ್ರೆ ಒಬ್ರಿಗೆ ಒಂದು ಪಾರ್ಟಿಗೆ ಇರ್ತಾರೆ, ಇನ್ನೊಂದು ಪಾರ್ಟಿಗೆ ಇರ್ತಾರೆ. ಸೊ ಅವಾಗ ಬನ್ನಿ ಅಂತ ಕರೆಯಕ್ಕೆ ನನ್ನ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ, ನಾನು ಅದು ಮಾಡೋದು ಇಲ್ಲ. ಸರ್ ಮುಂದೆ ಏನಾದ್ರು ನೀವೇನಾದ್ರೂ ರಾಜಕೀಯಕ್ಕೆ ಬರುವಂತದ್ದು ಏನಾದ್ರು ಇದೆಯಾ ಸರ್? ಥ್ಯಾಂಕ್ ಯು ಸರ್, ಟಾಟಾ ಬಾಬಾ, ಸಿ ಯು ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ನಟ ದರ್ಶನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೆಡ್ವಿನ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡನೇ ದಿನದ ಪ್ರಚಾರವನ್ನ ಆರಂಭಿಸಿರುವಂತದ್ದು. ಅಂದ್ರೆ ಮಂಡ್ಯದ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಟರಮಣೇಗೌಡ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್. ಎರಡನೇ ದಿನದ ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಸರ್, ಏನ್ ಸರ್? ಏನ್ ಹೇಳೋದು ನೀವ್ ಹೇಳ್ಬೇಕು ಸರ್, ನೀವ್ ನೋಡ್ತಾ ನೀವ್ ಹೇಳ್ಬೇಕು. ನಮ್ಗೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾರೆ, ಡಿ ಬಾಸ್ ಅಂತ ಕೂಗ್ತಾ ಇದಾರೆ. ನೀವ್ ಹೇಳ್ಬೇಕು ಸರ್, ಈಗ ಜನಗಳನ್ನ ನೋಡಿ ಹೇಗೆ ಅನಿಸ್ತಾ ಇದೆ? ಒಂದೇನಂದ್ರೆ ಈಗ ನಮ್ಮ ನರೇಂದ್ರ ಸ್ವಾಮಿ ಅವರು, ನಮ್ಮ ರೇವಣ್ಣ ಅವರು ಇವರೆಲ್ಲ ಲಾಸ್ಟ್ ಟೈಮ್ ಮಾಡಿದ್ದೊಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದಾನೆ ಈ ಸಲ ಈ ಪ್ರೌಢ ಸರ್. ಸರ್ ಇನ್ನು ಎಷ್ಟು ದಿನ ಪ್ರಚಾರ ಇದೆ ನಿಮ್ದು ಅಂತ ನೋಡೋಣ ಸರ್, ಇವತ್ತು ಮುಗಿಸೋಣ. ಅಲ್ಲ, ಇನ್ನು 4 ದಿನ ಇರ್ತಾರೆ ಡಿ ಬಾಸ್ ಅವರು ಮಂಡ್ಯ ಜಿಲ್ಲೆನಲ್ಲಿ ಅಂತ ಮಾತುಗಳು ಕೇಳ್ಪಟ್ಟೆ. ಗೊತ್ತಿಲ್ಲ ಸರ್ ನನಗೆ, ಅವ್ರು ಹೆಂಗೋ ಪ್ಲಾನ್ಗಳು ಹಾಕಿದ್ರೆ ಗೊತ್ತಿಲ್ಲ. ಸರ್ ಈ ಜನ ಬೆಂಬಲವನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸ್ಟಾರ್ ಚಂದ್ರು ಅವರಿಗೆ ಮತಗಳು ಬರುತ್ತೆ, ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ? ನನಗೇನಾದ್ರು ಭವಿಷ್ಯ ಗೊತ್ತಿದ್ದಿದ್ರೆ ಸರ್ ನಾಳೆ ಏನ್ ನಡೆಯುತ್ತೆ ಅಂತ, ಸೊ ಹಂಗೆ ಒಂದು ಕ್ಲೀನಾಗಿ ಒಂದು ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡು ಹಾಗೆ ನಿಮ್ಮ ಚಾನಲ್ ಬೆಳಗ್ಗೆ ಹೊತ್ತೆಲ್ಲ ಬರ್ತಾ ಇದ್ರೆ ಭವಿಷ್ಯ ಹೇಳಕ್ಕೆ ಆ ಥರ ನಾನು ಕೂತ್ ಭವಿಷ್ಯ ಹೇಳಿ ದುಡ್ಡು ಸಂಪಾದನೆ ಮಾಡ್ಬಿಡ್ತಿದ್ದೆ ಸರ್. ಅಲ್ಲ ಸರ್, ವಿಶ್ವಾಸ ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ ಸರ್. ಇದು ಯಾವತ್ತು ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ನಾವು ಮಾಡಲ್ಲ. ಇದು ಒಂದು ಆಕ್ಚುಲಿ ಇಟ್ಸ್ ಅ ರೇಸ್. ಆಕ್ಚುಲಿ ಒಂದು ಎಲೆಕ್ಷನ್ ಅನ್ನೋದೇ ರೇಸ್. ಜನಗಳಿಗೆ ಒಳ್ಳೇದು ಮಾಡಬೇಕು, ಮತ್ತೆ ನಿಮ್ಗೆ ಸೆಲೆಬ್ರಿಟಿ ಅನ್ನೋದೆಲ್ಲ ತುಂಬಾ, ನಿಮ್ಗೆ ಅಭಿಮಾನಿ ಬಳಗಗಳು ತುಂಬಾ ಇದೆ ಸರ್. ಜನಸೇವೆ ಸರ್, ನಾನು ಅದನ್ನೇ ಹೇಳೋದು. ನಾನು ಯಾವತ್ತು ಆಕ್ಚುಲಿ ಅಭಿಮಾನಿಗಳನ್ನ ಬನ್ನಿ ಅಂತ ಎಲೆಕ್ಷನ್ ಟೈಮಲ್ಲಿ ನಾನು ಕರೆಯಲ್ಲ, ನಾನು ಸೆಲೆಬ್ರಿಟಿ ನಾನು ಕರೆಯಲ್ಲ. ಯಾಕಂದ್ರೆ ಒಬ್ರಿಗೆ ಒಂದು ಪಾರ್ಟಿಗೆ ಇರ್ತಾರೆ, ಇನ್ನೊಂದು ಪಾರ್ಟಿಗೆ ಇರ್ತಾರೆ. ಸೊ ಅವಾಗ ಬನ್ನಿ ಅಂತ ಕರೆಯಕ್ಕೆ ನನ್ನ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ, ನಾನು ಅದು ಮಾಡೋದು ಇಲ್ಲ. ಸರ್ ಮುಂದೆ ಏನಾದ್ರು ನೀವೇನಾದ್ರೂ ರಾಜಕೀಯಕ್ಕೆ ಬರುವಂತದ್ದು ಏನಾದ್ರು ಇದೆಯಾ ಸರ್? ಥ್ಯಾಂಕ್ ಯು ಸರ್, ಟಾಟಾ ಬಾಬಾ, ಸಿ ಯು ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದು ನಟ ದರ್ಶನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೆಡ್ವಿನ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.